ಮಾರನೇ ದಿವಸ ಅವ್ರು ನಮಗೆ ಬಂಕ್ ಮಾಡಿಸಿದ್ರು. ಅಂದರೆ ನಮ್ಮನ್ನೆಲ್ಲ 2 ದಿವಸಕ್ಕೆ ಸಸ್ಪೆಂಡ್ ಮಾಡಿದ್ರು. ಯು ಆರ್ ಸಸ್ಪೆಂಡೆಡ್. ಸರ್ ಏನು ಮಾಡ್ಕೊಂಡಿದ್ದೀರಾ ಈಗ? ನಾನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಲೀಗ್ ಮುಗಿಸಿದ್ದೀನಿ. ಇಲ್ಲಿ ಖಾಲಿ ಸುತ್ತಾಡ್ತಾ ಇದ್ದೀನಿ. ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಬ್ರೋ? ಒಂಥರ ಆಕಾಶ ಇದ್ದಂಗೆ, ಆಕಾಶದಲ್ಲಿರೋ ನಕ್ಷತ್ರ ಇದ್ದಂಗೆ, ಆ ನಕ್ಷತ್ರದಲ್ಲಿ ಕಾಣೋ ಒಂದು ಚಂದ್ರ ಇದ್ದಂಗೆ. ನಾನು ಏನ್ ಬಯಸ್ತೀನಿ ಅಂದ್ರೆ ನಮ್ಮ ಕಾಲೇಜಲ್ಲಿ ಮದ್ವೆ ಆಗೋ ಹುಡುಗಿರು ಇನ್ನೂ ಕಮ್ಮಿ ಇರ್ಬೇಕಿಂತ ಬಯಸ್ತೀನಿ ಅಷ್ಟೇ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾವುದೋ ಪ್ರೋಗ್ರಾಮ್ ಇತ್ತು ಅಂತ ಗೇಟ್ ಎಲ್ಲ ಲಾಕ್ ಮಾಡಿದಾಗ ಕಾಂಪೌಂಡ್ ಹಾರಿ ಎಲ್ಲ ಗರ್ಲ್ಸ್ ನಮ್ಮ ಗರ್ಲ್ಸ್ ವುಮೆನ್ಸ್ ಕಾಲೇಜ್ ಎಲ್ಲ ಗರ್ಲ್ಸ್ ಸೇರಿ ಕಾಂಪೌಂಡ್ ಹಾರಿದ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಸೊ ನಮ್ಮ ಜನರ ಹತ್ರ ಹೋಗಿ ಅವ್ರ ಕಾಲೇಜ್ ಲೈಫ್ ಹೇಗಿತ್ತು, ಅವರೆಷ್ಟು ಎಂಜಾಯ್ ಮಾಡಿದ್ರು ಅಂತ ಕೇಳೋಣ. ಹಾಗೆ ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರ್ ನಿಮ್ಮ ಹೆಸರು? ಅಜಯ್ ರಾಜ್. ಏನು ಕೆಲಸ ಮಾಡ್ಕೊಂಡಿದ್ದಾರೆ ಏನು ಅಂತ ಸರ್? ಆಕ್ಟರ್. ಸರ್ ಯಾವ ಕಾಲೇಜಲ್ಲಿ ಓದಿದ್ದು? ನಾನು ಓದಿದ್ದು ಜೈನ್ ಕಾಲೇಜಲ್ಲಿ, ಮತ್ತು APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಏನು ತೊಗೊಂಡಿದ್ದು ಸರ್? ಒಂದು ಮ್ಯೂಸಿಕ್ ಡಿಗ್ರಿ ಆಗಿದೆ, ಮಾಸ್ಟರ್ಸ್ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಆಗಿದೆ. ಸರ್ ನಿಮ್ಮ ಹೆಸರು? ಶಿವರಾಜ್. ಐಶ್ವರ್ಯ. ಯಾವ ಕಾಲೇಜಲ್ಲಿ ಓದಿದ್ರಿ? ನಾನು ಇಂಜಿನಿಯರಿಂಗ್ ಬಂದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಮಾಡಿದ್ದು. ಈಗೇನು ಮಾಡ್ತಾ ಇದ್ದೀರಾ ಸರ್? ಈಗ ಕರೆಂಟ್ಲಿ ಸಿವಿಲ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ನೀವು? ನಾನು BMS ಕಾಲೇಜಲ್ಲಿ ಓದಿದ್ದು, ಕರೆಂಟ್ಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿದ್ದೆ MNC ನಲ್ಲಿ. ಸರ್ ನಿಮ್ಮ ಹೆಸರು? ಅಕ್ಷಯ್ ಅಂತ ಬ್ರೋ. ಸರ್ ಎಲ್ಲಿಂದ ಬಂದಿರೋದು ನೀವು? ನಂದು ಬಿಜಾಪುರ. ಬಿಜಾಪುರ. ಯಾವ ಕಾಲೇಜ್ ಸರ್ ನೀವು ಓದಿದ್ದು? ನಂದು ಅಲ್ಲೇ ಬಿಜಾಪುರ ಹತ್ರನೇ ಒಂದು ಚಿಕ್ಕ ಊರಿದೆ, ಅಲ್ಲಿ ಸಂಗಮೇಶ್ವರ ಹೈಸ್ಕೂಲ್ ಅಂತ, ಸಂಗಮೇಶ್ವರ ಡಿಗ್ರಿ ಕಾಲೇಜ್. ಸರ್ ಏನು ಸ್ಟ್ರೀಮ್ ತೊಗೊಂಡಿದ್ರಿ, ಏನು ತೊಗೊಂಡಿದ್ರಿ ಸರ್? ನಂದು BCA. BCA. ನಾನು BCA ಸರ್. ಯಾಕೆ BCA ಚೂಸ್ ಮಾಡಿದ್ರಿ ಅಂತ? ನಿಜ ಹೇಳ್ಬೇಕಂದ್ರೆ ಸಣ್ಣೂರು, ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲಿ, ಅದಕ್ಕೆ ಮಾಡಿರೋದು ಅಷ್ಟೇ. ಮಾಡಿದ್ರಿ. ಮ್ಯಾಮ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರತೀಕ್ಷಾ. ಪ್ರತೀಕ್ಷಾ. ಯಾವ ಕಾಲೇಜಲ್ಲಿ ಓದಿದ್ದು ಏನು? ನಾನು ನನ್ನ ಡಿಗ್ರಿನ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಹಾಸನಲ್ಲಿ ಮಾಡಿದೆ. ನನ್ನ ಮಾಸ್ಟರ್ಸ್ನ ಮಾನಸ ಗಂಗೋತ್ರಿ ಮೈಸೂರಿಂದ. ಮ್ಯಾಮ್ ಅಂದರೆ ನಿಮ್ಮ ಕಾಲೇಜಲ್ಲಿ ಯಾವ ಸ್ಟ್ರೀಮ್ ತೊಗೊಂಡಿದ್ರಿ ಮ್ಯಾಮ್ ಡಿಗ್ರಿಲಿ? ನಂದು ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲೀಷ್ ಲಿಟ್ರೇಚರ್. ಯಾಕೆ ಮ್ಯಾಮ್ ಇಂಗ್ಲೀಷ್ ಲಿಟ್ರೇಚರ್? ಅಂದ್ರೆ ನನಗೆ ಮೊದಲಿಂದನೂ ಈ ಸಿನಿಮಾ ಕಥೆಗಳು ಇದ್ರ ಬಗ್ಗೆ ಒಲವು ಜಾಸ್ತಿ ಇತ್ತು. ಸೊ ಐ ಥಾಟ್ ಲಿಟ್ರೇಚರ್ ತಗೊಂಡ್ರೆ ಎಲ್ಲ ಜಾನರ್ ಆಫ್ ಕಥೆಗಳಿಗೆ ನನಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಹಾಗೆ ತುಂಬಾ ತಿಳ್ಕೊಳಕ್ ಸಿಗುತ್ತೆ ಅಂತ ತಗೊಂಡೆ. ವಿಚ್ ಅದೇನು ಪರ್ಪಸ್ ತುಂಬಾ ಚೆನ್ನಾಗಿ ಸರ್ವ್ ಆಯ್ತು. ಆಕ್ಚುಲಿ ಐ ಗಾಟ್ ಇಂಟ್ರೊಡ್ಯೂಸ್ ಟು ವೇರಿಯಸ್ ಫಾರ್ಮ್ಸ್ ಆಫ್ ಸ್ಟೋರೀಸ್, ನಾವೆಲ್ಸ್. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬ್ರೋ ನಿಮ್ಮ ಹೆಸರು? ಮನೋಜ್ ಕುಮಾರ್ HS. ಸರ್ ಏನು ಮಾಡ್ಕೊಂಡಿದ್ದೀರಾ ಈಗ? ನಾನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಲೀಗ್ ಮುಗಿಸಿದ್ದೀನಿ. ಇಲ್ಲಿ ಖಾಲಿ ಸುತ್ತಾಡ್ತಾ ಇದ್ದೀನಿ. ಹೌದಾ ಸರ್? ಯಾವ ಕಾಲೇಜ್ ಓದಿದ್ದು? ನಾನು ಇಲ್ಲ BITM ಅಂತ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಓದಿದ್ದು. ಸರ್ ಏನು ತೊಗೊಂಡಿದ್ರಿ ಸರ್ ಸ್ಟ್ರೀಮ್? ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಡೊಮೇನ್. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ಸಾಗರ್ ಅಂತ ಬ್ರೋ. ಎಲ್ಲಿಂದ ಬಂದಿದ್ದೀರಾ? ನಾವು ವಿಜಯಪುರ. ವಿಜಯಪುರ. ಅಂದರೆ ಯಾವ ಕಾಲೇಜಲ್ಲಿ ಓದಿದ್ರಿ ಬ್ರೋ? ನಾವು SP ಆರ್ಟ್ಸ್ ಆ್ಯಂಡ್ KCP ಸೈನ್ಸ್ ಕಾಲೇಜ್ ವಿಜಯಪುರ. ಏನು ಸ್ಟ್ರೀಮ್ ತೊಗೊಂಡಿದ್ರಿ ಬ್ರೋ? ನಮ್ದು BSc CBZ. ಯಾಕೆ ಬ್ರೋ ಕೇಳಿದ್ರೆ ನಗ್ತಾ ಇದ್ದೀರಾ? ಯಾಕೆ ಬೇರೆ ಏನಾದ್ರು ತಗೋಬೇಕು ಅಂತ ಇದು ತೊಗೊಂಡ್ರಾ? ಇಲ್ಲ ಎಂಜಾಯ್ ಮಾಡ್ಬೇಕಂತ BSc ತಗೊಂಡಿರೋದು. ಅಂದರೆ ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಬ್ರೋ? ಅದು ಹೆಂಗಂದ್ರೆ ಒಂಥರ ಆಕಾಶ ಇದ್ದಂಗೆ, ಆಕಾಶದಲ್ಲಿರೋ ನಕ್ಷತ್ರ ಇದ್ದಂಗೆ, ಆ ನಕ್ಷತ್ರದಲ್ಲಿ ಕಾಣೋ ಒಂದು ಚಂದ್ರ ಇದ್ದಂಗೆ. ಅಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ? ಅಂದ್ರೆ ಕಾಲೇಜ್ ಲೈಫ್ ಅಂದ್ರೆ ನಮಗೂ ಫಸ್ಟಿಗೆ ಓದೋದ್ನಾಗ ಎಲ್ಲ ಕನ್ಸುಗಳು ಇರ್ತಾವಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕಂತ ಓವರ್ ಆಗಿ ಹೇಳಿದ್ದು. ನೀವ್ ಹೆಂಗ್ ತಿಳ್ಕೊತೀರ ಅದ್ರ ಮೇಲೆ ಬಿಟ್ಟು. ಸರ್ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ಕ್ರೇಜಿ ಮೂಮೆಂಟ್ ಇಲ್ಲ ಫನ್ನಿಯೆಸ್ಟ್ ಮೂಮೆಂಟ್ ಅಂದ್ರೆ ಯಾವ್ದಾದ್ರು ನೆನಪಿದ್ಯಾ? ಏನು ಇಷ್ಟ ಅಂದ್ರೆ ಸರ್ ಯಾವ್ದಾದ್ರು ಕ್ರೇಜಿಯೆಸ್ಟ್ ಇಲ್ಲ ಫನ್ನಿಯೆಸ್ಟ್? ಇಲ್ಲ, ಕಾಲೇಜ್ ಡೇಸಲ್ಲಿ ನಾವು ಸಾಕಷ್ಟು ಆ ಥರದ್ದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿದ್ದೀವಿ. ಓಕೆ, ಪ್ರಾಯಶಃ ಯಾವುದೋ ಒಂದು ಕ್ಲಾಸ್ನ ಎಲ್ಲರೂ ಮಾಸಾಗಿ ಬಂಕ್ ಮಾಡಿದ್ವಿ, ಅದಕ್ಕೆ ನಾನೇ ಲೀಡರ್ ಆಗಿದ್ದೆ. ಅದು ಅದ್ಭುತವಾಗಿ ಚೆನ್ನಾಗಿ ಜ್ಞಾಪಕ ಇದೆ. ಮಾರನೇ ದಿವಸ ಅವ್ರು ನಮಗೆ ಬಂಕ್ ಮಾಡಿಸಿದ್ರು. ಅಂದರೆ ನಮ್ಮನ್ನೆಲ್ಲ 2 ದಿವಸಕ್ಕೆ ಸಸ್ಪೆಂಡ್ ಮಾಡಿದ್ರು. ಯು ಆರ್ ಸಸ್ಪೆಂಡೆಡ್. ಮನೇಲಿ ಗೊತ್ತಾಗಿ ಏನಂದ್ರು? ಏನು ಗೊತ್ತಾಗಿಲ್ಲ.
ಅದು ಬಹಳ ಬಹಳ ಗಂಭೀರವಾದ ಸಿಚುವೇಶನ್, ಹಾಗಾಗಿ ಗೊತ್ತಾಗಿ ನಾವು ಬಿಡ್ಲಿಲ್ಲ. ಲಿಟ್ರಲಿ ಗೇಟ್ ಎಲ್ಲ ಲಾಕ್ ಮಾಡಿದಾಗ ಯಾವ್ದೋ ಪ್ರೋಗ್ರಾಮ್ ಇತ್ತು ಅಂತ ಗೇಟ್ ಎಲ್ಲ ಲಾಕ್ ಮಾಡಿದಾಗ ಕಾಂಪೌಂಡ್ ಹಾರಿ ಎಲ್ಲ ಗರ್ಲ್ಸ್ ನಮ್ದು ಗರ್ಲ್ಸ್ ವುಮೆನ್ಸ್ ಕಾಲೇಜ್ ಎಲ್ಲ ಗರ್ಲ್ಸ್ ಸೇರಿ ಕಾಂಪೌಂಡ್ ಹಾರಿದ್ವಿ. ಅದೇ ನಂಗೆ ಆಮೇಲೆ ಏನಾಯ್ತು, ಏನು ಮನೇಲಿ ಗೊತ್ತಾಯ್ತಾ? ಇಲ್ಲ ಎಲ್ಲ ಎಂತ ಫನಿ ಆಗಿ ತಗೊಂತಾರೆ ಅಷ್ಟೇ. ನಮ್ಮ ಮನೇಲೆಲ್ಲ ಸ್ವಲ್ಪ ಫ್ರೆಂಡ್ಲಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ತೋರಿಸಿದಾಗ ಸ್ವಲ್ಪ ಕಾಲೇಜಲ್ಲಿ ಏನು ಆಗ್ಲಿಲ್ವಾ, ಏನು ಹೇಳಲಿಲ್ವಾ? ಅದು ಗೊತ್ತಾಯ್ತು. ಅದು ಸ್ವಲ್ಪ ಪ್ರಿನ್ಸಿಪಲ್ ವರ್ಗು ಹೋಗಿ ಸ್ವಲ್ಪ ಎಲ್ಲ ಬೈದ್ರು ಅಷ್ಟೇ. ನಂದೇ ಒಂದು ಸ್ಕೇರಿಯಸ್ಟ್ ಮೂಮೆಂಟ್ ಆಗಿತ್ತು. ಹಾ ಸರ್, ಏನು? ಆಕ್ಚುಲಿ ಕಾಲೇಜ್ ಫೆಸ್ಟ್ ಮಾಡ್ತಿದ್ದೆ. ಆಕ್ಚುಲಿ ಅವತ್ತು ನಾನು ಆಕ್ಚುಲಿ ಸ್ಪಾಟ್ ಆಗ್ಬೇಕಿತ್ತು. ಗೋಕಾಟ್ ಆಟೋಮೊಬೈಲ್ ಅವರು ಗೋಕಾಟ್ ಅದು ಇದು ಬರುತ್ತಲ್ಲ, ಏನದು ಇದು ಏನು ವೆಹಿಕಲ್ ಗೋಕಾಟ್ ಆಡ್ತೀವಲ್ಲ, ಅದು ವೆಹಿಕಲ್ ಆಕ್ಚುಲಿ ಅದನ್ನ ಫೆಸ್ಟ್ ಅಲ್ಲಿ ಆರ್ಗನೈಸ್ ಮಾಡಿದ್ರು. ನನಗೆ ಗೊತ್ತಿಲ್ಲದೆ ಎಸ್ಕಲೇಟರ್ನ ಬ್ರೇಕ್ ಎರಡು ಕನ್ಫ್ಯೂಷನ್ ಆಗಿ ಎಸ್ಕಲೇಟರ್ ಹೊತ್ಬಿಟ್ಟೆ. ಅದು ಆಲ್ಮೋಸ್ಟ್ ಒಂದು ಸ್ಲೋಪ್ ಒಂದು 10 feet ಅಷ್ಟು ಹಂಗೆ ನೀಟಾಗಿ ಲ್ಯಾಂಡ್ ಮಾಡಿ ಇಳಿಸ್ಬಿಟ್ಟೆ. ಅವತ್ತು ಆ್ಯಕ್ಚುಲಿ ಗಾಡ್ ಗ್ರೇಸ್ ಇಂದ ನಾನು ಬದುಕಿರೋದು ಹೆಚ್ಚು. ಇಲ್ಲ ನಾನು ಆ್ಯಕ್ಚುಲಿ ಅದು ಸ್ಪಾಟ್ ಆಗಬೇಕಿತ್ತು. ಅದೊಂದು ಸ್ಕೇರಿಯಸ್ಟ್ ಮೂಮೆಂಟ್, ಫನ್ನಿಯಸ್ಟ್ ಅಲ್ಲ ಸ್ಕೇರಿಯಸ್ಟ್. ಕರೋನಾ ಬ್ಯಾಚ್ ನಮ್ದು ಆಕ್ಚುಲಿ. ಕರೋನಾ ಅಲ್ಲಿ ನಾವು ಪಾಸ್ಔಟ್ ಆಗ್ಬೇಕಿತ್ತು. ಎಲ್ಲರೂ ಪ್ಲಾನ್ ಮಾಡಿದ್ವಿ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ಹೇಳಿ. ಅವಾಗ ಏನಾಯ್ತು, ಎಲ್ರು ಬೇರೆ ಸ್ಟ್ರೀಮ್ ಅವರೆಲ್ಲ ಹೋಗಿ ಬಂದಿದ್ರು. ನಮ್ದು ನಾವು ಎಲ್ಲ ಬೈಕ್ಗಳೆಲ್ಲ ಇದು ವೆಹಿಕಲ್ಸ್ ಎಲ್ಲ ಬುಕ್ ಮಾಡಿದ್ವಿ. ಇನ್ನೇನು ಹೋಗ್ಬೇಕು ಅನ್ನೋಕೆ ಕೊರೋನಾ ಬಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಮೆಮೊರಿ ಅಂದ್ರೆ ನನಗೆ ತುಂಬಾ ಫಾಂಡೆಸ್ಟ್ ಮೆಮೊರಿ ಅಂದ್ರೆ ನಾನು ಸಾಕವ ಪ್ಲೇ ಮಾಡಿದೆ, ಒಡಲಾಳದ ದೇವನೂರ್ ಮಹಾದೇವ್ ಅವರು ಒಡಲಾಳದ ಸಾಕವ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಅದಕ್ಕೆ ನನಗೆ ಬಹಳಷ್ಟು ಅಪ್ರಿಸಿಯೇಷನ್ ಸಿಕ್ಕಿತ್ತು. ಸೊ ನಾನು ಏನ್ ಕಲಿಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ಎಲ್ಲೋ ಒಂದ್ ಕಡೆ ದೊಡ್ಡವ್ರ ಕಡೆಯಿಂದ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡಾಗ ನನಗೆ ಪರ್ಸನಲಿ ತುಂಬಾ ಖುಷಿ ಆಗಿತ್ತು. ಸೊ ನನಗೆ ಡಿಗ್ರಿ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಅಂದ್ರೆ ಒಂದು ಆಲ್ಮೋಸ್ಟ್ 11 ಶೋಸ್ ಮಾಡಿದ್ವಿ ಅದು. ಸೊ ಅದು ನನಗೆ ತುಂಬಾ ಖುಷಿ ಕೊಡೋ ವಿಷಯ. ಇದೆ ಬ್ರೋ. ಯಾಕಂದ್ರೆ ಅಲ್ಲಿ ನಿಂತಾನಲ್ಲ ಅವರು ಮೇಡಮ್ ಒಂದು ಸಾಂಗ್ ಆಡಿದ್ರು. ಆಯ್ತು, ಆಮೇಲೆ ಆ ಸಾಂಗ್ ನ ಅವರು ಸ್ನ್ಯಾಪ್ ಹಾಕಿ ಡಿಲೀಟ್ ಮಾಡಿದ್ರು ಆ ಸಾಂಗ್. ಆಮೇಲೆ ನಾವು ಅದನ್ನ ಅವರು ಡಿಲೀಟ್ ಮಾಡೋ ಮುಂಚೆ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಅದನ್ನ ಎಲ್ಲೋ ಒಂದು ಟೂರ್ಗೆ ಹೋಗಿದ್ವಿ ನಾವು. ಟೂರ್ಗೆ ಹೋದಾಗ ಅವ್ರ ಮೇಡಮ್ ನಿಂತಾಗ ಅವ್ರ ಮುಂದೆ ನಾನು ಆ ಸಾಂಗ್ ಹಚ್ಚಿದ್ದೆ. ಹಚ್ಚಿ ಅವ್ರಿಗೆ ಒಂಥರ ಇರಿಟೇಷನ್ ಮಾಡಿದ್ದೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಿನ್ಗೆ ಯಾರು ಬಿಟ್ಟಿದ್ದು ಅಂತ ಕೇಳಿದ್ರು ನಾನು ಅವ್ನ ಹೆಸರು ಹೇಳಿದೆ. ಅವ್ನು ಮಂಜು ಬಿಟ್ಟಿದ್ದು ಮೇಡಮ್ ಅಂತೇಳಿ. ಆಗ ಫುಲ್ ಸಿಟ್ಟು ಬಂದಿತ್ತು. ಅದು ಒಂಥರ ಒಳ್ಳೆ ಮೂಮೆಂಟ್. ನಮ್ಮ ಫ್ರೆಂಡ್ ಒಬ್ಬ ಸಿಗರೇಟ್ ಸೇತಿದ್ದ. ಆ ಸಿಗರೇಟ್ ನ ನಾವು ವಿಡಿಯೋ ಮಾಡ್ಕೊಂಡು ಬೈ ಮಿಸ್ ಆಗಿ ಕಾಲೇಜ್ ಗ್ರೂಪಿಗೆ ಹೋಗ್ಬಿಟ್ಟಿತ್ತು ಅದು. ಆಮೇಲೆ ಕರ್ಸಿದ್ರು. ಬಟ್ ಟೀಚರ್ಸ್ಗಳು ಹೆಂಗಂದ್ರೆ ಅವರು ಒಂಥರ ನಮ್ ಫೇವರೇ ಇದ್ರು. ಫಸ್ಟಿಗೆಲ್ಲ ಬೈದ್ಬಿಟ್ಟು ಆಮೇಲೆ ಬೇರೆ ಎಲ್ಲೂ ಹೋಗಿಲ್ಲಲ್ಲ, ಇಲ್ಲೇ ನಮ್ ಬಾಟ್ನಿ ಗ್ರೂಪಿಗೆ ಬಂದಿದ್ರೆ ಸಾಕು, ಬೇರೆ ಯಾವ ಟೀಚರ್ಸ್ ನೋಡ್ಲಾರಂಗ್ ನೋಡ್ಕೋರಿ, ಅಲ್ಲೇ ಮ್ಯಾನೇಜ್ ಮಾಡ್ಬಿಟ್ರು ಅಷ್ಟೇ ಹೇಳಿ. ಮತ್ತೆ ನೀವೇನಾದ್ರು ಕಾಲೇಜ್ ಲೈಫ್ಗೆ ಒಂದ್ ದಿನದ ಮಟ್ಟಿಗೆ ಹೋಗ್ಬೋದು, ಇಲ್ಲ ಒಂದ್ ವಾರದ ಮಟ್ಟಿಗೆ ಹೋಗ್ಬೋದು ಅಂದ್ರೆ ಏನ್ ಮಾಡ್ತೀರಾ, ಏನು ಎತ್ತ ಅಂತ ಸರ್? ಓಕೆ, ಸುಮಾರು ಚೇಂಜಸ್ ಇದೆ ಮಾಡುವಂಥದ್ದು ಕಾಲೇಜ್ ಲೈಫಲ್ಲಿ. ಅಂದರೆ ಬರೀ ಓದಿಗೆ ಸಾಕಷ್ಟು ಕಾಲೇಜ್ಗಳು ಪ್ರಾಮುಖ್ಯತೆ ಕೊಡುತ್ತೆ. ಇಲ್ಲಿ ಬರೀ ಓದ್ಗಲ್ಲ, ಎಲ್ಲ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗಾಗಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಸಾಕಷ್ಟು ಇನ್ನೂ ಒತ್ತು ಕೊಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ, ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣದ ಜೊತೆ ಇದು ಕೂಡ ಸಹಕಾರಿಯಾಗಿದೆ ಅಂತ ನನ್ನ ಮಿಸ್ ಮಾಡ್ಕೊಂಡಿರೋ ಅಂತ ಆಕ್ಚುಲಿ ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ. ನನ್ ಗ್ಯಾಂಗ್ ಆತರ ಇತ್ತು ಕಾಲೇಜ್ ಲೈಫ್. ನನ್ ಗ್ಯಾಂಗ್ ಆತರ ಇತ್ತು. ನಮ್ಗೆ ಬಾಯ್ಸ್ ಇಲ್ಲ, ಗರ್ಲ್ಸ್ ಕಾಲೇಜ್ ಈ ತರದ್ ಯಾವ್ದು ನಮ್ಗೆ ಅನ್ಸಿಲ್ಲ. ಈಗ್ಲೂ ಹೋದ್ರೆ ನಂಗೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹೌದು, ಇವಾಗ ಕಡಲೆಕಾಯಿ ಪರ್ಸೆ ನೋಡ್ತೇವೆ. ನಮ್ಗಂತೂ 3 days ಕಂಟಿನ್ಯೂಸ್ ನಮ್ಗೆ ಕ್ಲಾಸ್ ಇರ್ತಾರಲ್ಲ, ಕಾಲೇಜ್ ಇರ್ತಾರಿಲ್ಲ. 3 days ಕೂಡ ಸುತ್ತಾಡ್ತಾ ಇದ್ವಿ. ಅಲ್ಲಿ ಸುತ್ತಮುತ್ತ ಫುಲ್ ಸುತ್ತಾಡ್ತಾ ಇದ್ವಿ. ಚೆನ್ನಾಗಿ ಇತ್ತು. ಸೊ ಇವಾಗ್ಲೂ ಹೋಗ್ಬೇಕಂದ್ರೆ ನಾನು ಹೋಗ್ಬಿಡ್ತೀನಿ. ನಂಗೆ ಸಾಕಾಗ್ಬಿಟ್ಟಿದೆ ಇವಾಗ ಕಾರ್ಪೊರೇಟ್ ಲೈಫ್. ನಾನು ಹೋಗ್ಬೇಕಂದ್ರೆ ಹೋಗ್ಬಿಡ್ತೀನಿ. ನಾನು ಫ್ರೆಂಡ್ಸ್ ಜೊತೆ ಒಂದ್ ವಾರ ಮಜಾ ಮಾಡೋದು ಸರ್, ಅಷ್ಟೇ, ಇನ್ನೇನಿಲ್ಲ. ನಾನು ಏನ್ ಬಯಸ್ತೀನಿ ಅಂದ್ರೆ ನಮ್ ಕಾಲೇಜಲ್ಲಿ ಮದ್ವೆ ಆಗೋ ಹುಡುಗಿರು ಇನ್ನೂ ಕಮ್ಮಿ ಇರ್ಬೇಕಿಂತ ಬಯಸ್ತೀನಿ ಅಷ್ಟೇ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನನಗೆ 100% ಐ ವುಡ್ ವೆರಿ ಮಚ್ ವಾಂಟ್ ಟು ಗೋ ಬ್ಯಾಕ್ ಟು ಕಾಲೇಜ್ ಲೈಫ್. ಬಿಕಾಸ್ ಒಂದ್ಸಲ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಕಾಲೇಜ್ ಎಷ್ಟು ಇಂಪಾರ್ಟೆಂಟ್ ಇತ್ತು, ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ನಾನು ಪ್ರಾಬಬ್ಲಿ ಜಾಸ್ತಿ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ಇನ್ನ ಜಾಸ್ತಿ ಎಫರ್ಟ್ ಹಾಕಿ ಓದ್ತೀನಿ. ಅಂದ್ರೆ ನಾನು ನಾಟಕ ಮಾಡ್ತಿರೋದ್ರಿಂದ ನಾನು ಮೋಸ್ಟ್ ಆಫ್ ಮೈ ಟೈಮ್ಸ್ ಅಲ್ಲಿ ಹೋಗ್ತಿತ್ತು. ಸೊ ನನಗೆ ಕ್ಲಾಸಿಗೆ ಅಷ್ಟು ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ನಾನು ಇದನ್ನ ಮನೇಲಿ ಮುಂಚೆನೆ ಹೇಳ್ಬಿಟ್ಟು ಹೋಗಿದ್ದೆ, ನೋಡಿ ನಾನು ಹೋಗ್ತಿರೋದು ಈ ವಿಷಯಕ್ಕೆ,
ನನಗೆ ಫೋರ್ಸ್ ಮಾಡಂಗಿಲ್ಲ ಓದ್ರಿನ ಮೇಲೆ ಅಂತ. ಅಂಡ್ ಅವ್ರಿಗೆ ಗೊತ್ತಿತ್ತು. ಸೊ ಅವರು ದೇ ವಿರ್ ವೆರಿ ಮಚ್ ಕನ್ವಿನ್ಸ್ಡ್. ಬಟ್ ಇವಾಗ ಒಂದ್ ಚಾನ್ಸ್ ಕೊಟ್ರೆ ಪ್ರಾಬಬ್ಲಿ ಇನ್ನ ಜಾಸ್ತಿ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಬಿಕಾಸ್ ಫೇರ್ವೆಲ್ ಟೈಮಲ್ಲಿ ಗೊತ್ತಾಯ್ತು, ಲೈಕ್ ಇದ್ದಿದ್ 2 ವರ್ಷ ಆದ್ರೂ ತುಂಬಾ ಅಂದ್ರೆ ಮನೆ ಬಿಟ್ಟು ಬೇರೆ ಊರಲ್ಲಿ ಇರ್ತೀರಲ್ಲ, ಬೇರೆಯವ್ರ ಜೊತೆ ನಮ್ಮ ಕ್ಲಾಸ್ಮೇಟ್ಸ್ ಜೊತೆನಾಗಿರ್ಲಿ ಒಂದ್ ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಒಂದ್ ಅವ್ರ ಮುಖ ನೋಡ್ತಿರಲ್ಲ, ಫ್ರೆಂಡ್ಸ್ ಮುಖ ನೋಡ್ತೀರಾ. ಸೊ ಊರ್ ಬಿಟ್ಟು ಊರ್ ಬಂದವರಿಗೆ ಈ ಫೀಲಿಂಗ್ ಗೊತ್ತಿರುತ್ತೆ. ನಮ್ ಸುತ್ತಮುತ್ತ ಇರೋ ನಮ್ ಫ್ರೆಂಡ್ಸ್ ನಮ್ ಫ್ಯಾಮಿಲಿ ಆಗಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅದು ಮುಗಿತಿರ್ಬೇಕಾದ್ರೆ ಫೇರ್ವೆಲ್ ಅಲ್ಲಿ ಪ್ರಾಬ್ಲಿ ತುಂಬಾ ಬೇಜಾರಾಯ್ತು. ಇನ್ನ ಚೆನ್ನಾಗಿ ಇರ್ಬೇಕಿತ್ತು, ಇನ್ನ ಜಾಸ್ತಿ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಿತ್ತು. ಇವಾಗಂತೂ ತುಂಬಾ ಅನ್ಸುತ್ತೆ, ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಸುಮಾರು ಅನ್ಸ್ತಾ ಇದೆ. ಈಗಿನ ಯಂಗರ್ ಜನರೇಷನ್ಗೆ ಕಾಲೇಜಲ್ಲಿ ಇರೋರಿಗೆ ಏನಾದ್ರು ಒಂದು ಅಡ್ವೈಸ್ ಕೊಡ್ತೀರಾ ಅಂದ್ರೆ ಏನಂತ ಹೇಳ್ತೀರಾ? ಎಂಜಾಯ್ ಯುವರ್ ಲೈಫ್ ಅಷ್ಟೇ. ಎಂಜಾಯ್ ಯುವರ್ ಕಾಲೇಜ್ ಡೇಸ್. ದಿಸ್ ವೋಂಟ್ ಕಮ್ ಬ್ಯಾಕ್. ಆ್ಯಂಡ್ ಅಷ್ಟೇ, ಓದೋದ್ರ ಪಾಡಿಗೆ ಇದ್ದೇ ಇರುತ್ತೆ. ಯು ಡೋಂಟ್ ಲೀವ್ ಟ್ವೈಸ್. ಸೊ ಹಾಗಾಗಿ ಎಂಜಾಯ್ ಯುವರ್ ಕಾಲೇಜ್ ಡೇಸ್. ಮತ್ತೆ ಇದು ವಾಪಸ್ ಬರಲ್ಲ, ಆ್ಯಂಡ್ ಈ ಏಜ್ ಕೂಡ ವಾಪಸ್ ಬರಲ್ಲ. ಎಂಜಾಯ್ ಯುವರ್ ಲೈಫ್. ಥ್ಯಾಂಕ್ ಯು ಸರ್. ಅಡ್ವೈಸ್, ಕಾಲೇಜ್ ಲೈಫ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಅದು ಅಬ್ಸಲ್ಯೂಟ್ಲಿ ಟ್ರೂ. 100ಗೆ 100% ನಿಜ. ನಿಮಗೆ ಅದು ಕಾಲೇಜಲ್ಲಿ ಗೊತ್ತಾಗಲ್ಲ, ನಿಮಗೆ ಹೇಳಲ್ವಾ ಒಂದ್ ಸಿಕ್ಕಿದ್ರೆ ಇನ್ನೊಂದ್ ಬೇಕು ಅಂತೀವಲ್ಲ. ಸೊ ಕಾಲೇಜಲ್ಲಿ ಇರ್ಬೇಕಾದ್ರೆ ಇಲ್ಲಿ ಆಲ್ವೇಸ್ ಬಿ ವೇಟಿಂಗ್, ನಾನ್ ಕೆಲಸ ಮಾಡ್ಬೇಕು, ನಾನ್ ದುಡಿಬೇಕು, ಹಣ ಸಂಪಾದನೆ ಮಾಡ್ಬೇಕು ಅಂತ. ಬಟ್ ನೀವು ಅದ್ ಮಾಡಕ್ ಶುರು ಆದ್ಮೇಲೆ ಗೊತ್ತಾಗುತ್ತೆ ನೀವ್ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ. ಆ ಖುಷಿನೇ ಬೇರೆ, ಬಂಕ್ ಮಾಡಿ ಸಿನಿಮಾ ನೋಡೋದು, ಆ ಫ್ರೀಡಮ್ ಬೇರೆ. ಸೊ ಎಲ್ಲ ಆಸ್ಪೆಕ್ಟ್ನು ಎಂಜಾಯ್ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಲೈಕ್ ಬರೀ ಓದಿ ಅಂತ ಹೇಳಲ್ಲ. ಓದಿ, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ ಮಾಡಿ. ಮೇಕ್ ದ ಯೂಸ್ ಆಫ್ ದ ಟೈಮ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ಸ್ ಇಟ್ ಪಾಸಸ್ ಪ್ರಾಬಬ್ಲಿ ನೀವ್ ಮಿಸ್ ಮಾಡ್ಕೋತೀರಾ, ಅದ್ ಮತ್ತೆ ಸಿಗಲ್ಲ. ಇಟ್ಸ್ ನಾಟ್ ದಟ್ ಈಸಿ. ಸೊ ಒಂದ್ಸಲ ರೆಸ್ಪಾನ್ಸಿಬಿಲಿಟೀಸ್ ಅದಕ್ಕೆಲ್ಲ ಬಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ಆದಷ್ಟು ಎಂಜಾಯ್ ಮಾಡಿ, ಆದಷ್ಟು ಬದುಕಿ ಆ ಜೀವನ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಂಗಲ್ಲ, ನೀವು ಕಾಲೇಜ್ಗೆ ಹೋಗಿ ಬಂಕ್ ಮಾಡಬಾರ್ದು. ಜಾಸ್ತಿ ಬಂಕ್ ಮಾಡ್ರಿ ಏನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಕಾಲೇಜಲ್ಲಿ. ಆಕ್ಚುಲಿ ನಿಮಗೆ ಫ್ರೆಂಡ್ಸ್ ಜಾಸ್ತಿ ಆಗೋದು ಕಾಲೇಜಲ್ಲಿ ಫ್ರೆಂಡ್ಸ್ ಆಗೋದು. ಹೊರಗೆ ಬಂದ ತಕ್ಷಣ ಫ್ರೆಂಡ್ಸ್ ಯಾರು ಆಗ್ತಾರೆ ಅಷ್ಟೇ, ಲಿಮಿಟೆಡ್. ಕಾಲೇಜಲ್ಲಿ ಡೈವರ್ಸ್ ಫ್ರೆಂಡ್ಸ್ ಸಿಗ್ತಾರೆ. ಸೊ ಅವ್ರ ಜೊತೆ ಎಷ್ಟು ನಾವು ಬೆರಿತೀವಿ ಅಷ್ಟು ನಮ್ದು ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇಂಜಿನಿಯರಿಂಗ್ ಏನು ದೊಡ್ಡ ವಿಚಾರ ಅಲ್ಲ ಪಾಸ್ ಮಾಡ್ಕೊಳ್ಳೋದು. ಓದ್ಬೇಕು, ಅದ್ರ ಜೊತೆ ಸ್ಕಿಲ್ಸ್ ಟ್ಯಾಲೆಂಟ್ಸ್ ಬೆಳೆಸ್ಕೋಬೇಕು. ದ ಸೊಸೈಟಿ ಇಸ್ ನಾಟ್ ಈಸಿ ಆಸ್ ವೆಲ್. ಪ್ಲೇಸ್ಮೆಂಟ್ಗೋಸ್ಕರ ಪರದಾಡದೆ ಸ್ಕಿಲ್ ಬೆಳೆಸ್ಕೊಂಡ್ರೆ ಇಟ್ ವಿಲ್ ಅರೈವ್ ಅಟ್ ದಿ ರೈಟ್ ಟೈಮ್ ಅನ್ಸುತ್ತೆ. ಓಕೆ ಬ್ರೋ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.